ಹೊಸ ಆರ್ಥಿಕ ವರ್ಷ ಏನೋ ಬಂದಿದೆ. ಹೊಸ ಆರ್ಥಿಕ ವರ್ಷದಲ್ಲಿ ಜನರ ಜೇಬಿಗೆ ಸಾಕಷ್ಟು ಭಾರ ಆಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಇವತ್ತು ದಶ ದಿಕ್ಕುಗಳಲ್ಲೂ ಕೂಡ ಇವತ್ತು ದುಬಾರಿ ದುನಿಯಾ ಅನ್ನೋಂಥದ್ದು ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ಇವಾಗ ಟೋಲಲ್ಲಿ ಪಾಸ್ ಆದರೂ ಕೂಡ ದುಬಾರಿ ಬೆಲೆ ಕೊಡಬೇಕು, ನೀರಿಗೆ ಜಾಸ್ತಿ ಈಗ ಬೆಲೆ ಆಗಿದೆ, ಜೊತೆಗೆ ಕರೆಂಟ್ ಶಾಕ್ ಎದುರಾಗ್ತಾ ಇದೆ. ಇವಾಗ ಆಲ್ರೆಡಿ ಬೆಲೆ ಏರಿಕೆಂತ ಸಾಕಷ್ಟು ಜನ ಕಂಗೆಟ್ಟು ಹೋಗಿರೋದ್ರಿಂದ ಏನು ಮಾಡಬೇಕು ಅನ್ನೋಂಥದ್ದೇ ಈಗ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ನಾಗೇಂದ್ರ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ, ಆಲ್ರೆಡಿ ದುಬಾರಿ ದುನಿಯಕ್ಕೆ ಜನ ಕಂಗೆಟ್ಟು ಹೋಗಿಬಿಟ್ಟಿದ್ದಾರೆ. ಸಾಕಷ್ಟು ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಈಗ ಹೊಸ ಆರ್ಥಿಕ ವರ್ಷದಲ್ಲಿ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಅದು ಕೂಡ ನೋಡಿ, ಒಂದು ಕಡೆ ಈಗ ಬ್ಯಾಂಕ್ ಸೇವಾ ವಿಚಾರ ಇರ್ಬೋದು, ಅಥವಾ ಟೋಲ್ ವಿಚಾರ ಇರ್ಬೋದು, ನೀರಿನ ವಿಚಾರ, ವಿದ್ಯುತ್ ವಿಚಾರ ಎಲ್ಲವೂ ಕೂಡ ಸಾಕಷ್ಟು ದುಬಾರಿ ಆಗ್ತಾ ಇದೆ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ನಾಗೇಂದ್ರ ನಮಗೆ? ಹೌದು ಸಚಿನ್, ಈಗ ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಪ್ರಾರಂಭ ಆಗ್ತಾ ಇದೆ. ಈ ಹೊಸ ಆರ್ಥಿಕ ವರ್ಷ ಪ್ರಾರಂಭ ಆಗ್ತಾ ಇದ್ದಂತೆ ಕೇಂದ್ರ ಮತ್ತು ಹಲವು ರಾಜ್ಯಗಳಲ್ಲಿ ಅನೇಕ ಹೊಸ ರೀತಿಯ ತೆರಿಗೆಯನ್ನ ಜಾರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಈ ಹಿಂದೆ ಇದ್ದಂತಹ 65 ವರ್ಷಗಳಷ್ಟು ಹಳೆಯದಾದಂತಹ ಒಂದು ತೆರಿಗೆ ನೀತಿಯನ್ನ ಈಗ ಬದಲಾಯಿಸೋದಕ್ಕೆ ಹೊರಟಿರ್ತದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ಹೇಳ್ಬೇಕಂತಂದ್ರೆ ದೇಶಾದ್ಯಂತ ಟೋಲ್ನ ಒಂದು ಏನಿತ್ತು, ಆ ಟೋಲ್ನ ಫೀಸ್ ಇತ್ತು, ಅಂದ್ರೆ ಆ ಟೋಲ್ ದರದಲ್ಲಿ ಹೆಚ್ಚಳ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಈಗ ಕಾರುಗಳ ಪ್ರಯಾಣದಲ್ಲಿ ಅಂದ್ರೆ ಒಂದು 5ರಿಂದ 10 ರೂಪಾಯಿ ತನಕ ಹೆಚ್ಚಳ ಆಗುತ್ತೆ. ಅದರ ಜೊತೆಗೆ ಈ ಟ್ಯಾಕ್ಸ್ ವಾಹನಗಳಂದ್ರೆ ಈ ಗೂಡ್ಸ್ ಮತ್ತೆ ಈ ವಾಣಿಜ್ಯ ವಾಹನಗಳಲ್ಲಿ 15ರಿಂದ 40 ರೂಪಾಯಿ ಅಷ್ಟು ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಬಹುಮುಖ್ಯವಾಗಿ ಇನ್ನು ನಾವು ಬೆಂಗಳೂರಿಗೆ ಬರೋದಾದ್ರೆ ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ದರದಲ್ಲಿ ಕೂಡ ಹೆಚ್ಚಳ ಆಗ್ತಾ ಇದೆ. ಅಂದ್ರೆ ಕೈಗಾರಿಕೆ ಮತ್ತು ವಾಣಿಜ್ಯ ಬಳಕೆಯ ವಿದ್ಯುತ್ ಅಲ್ಲಿ 40ರಿಂದ 95 ಪೈಸೆಗಳಷ್ಟು ಹೆಚ್ಚಾಗ್ತಾ ಇದೆ. ಇನ್ನ BWSSB ಕೂಡ ತನ್ನ ಒಂದು ಆ ನೀರಿನ ಬಿಲ್ಲನ್ನು ಕೂಡ ಹೆಚ್ಚಿಗೆ ಮಾಡ್ತಾ ಇದೆ. ಅದರ ಜೊತೆಗೆ ಅನೇಕ ರೀತಿಯ ಹೊಸ ತೆರಿಗೆ ನೀತಿಗಳನ್ನು ಕೂಡ ಈಗ ಜಾರಿಗೆ ಬಂದಿರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇನ್ಮೇಲೆ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಏನಾದರೂ ಬಿಲ್ ಪಾವತಿ ಮಾಡಬೇಕಾದ್ರೆ 1 ಲಕ್ಷಕ್ಕಿಂತ ಅಧಿಕವಾಗಿ ಏನಾದರೂ ಬಿಲ್ ಪಾವತಿ ಮಾಡಬೇಕಾದಂತ ಪರಿಸ್ಥಿತಿ ಬಂದಾಗ ಕಡ್ಡಾಯವಾಗಿ ಪ್ಯಾನ್ ಅನ್ನು ನಮೂದಿಸಬೇಕಾಗುತ್ತೆ. ಅದರ ಜೊತೆಗೆ ಇನ್ನು ಬ್ಯಾಂಕಿಂಗ್ ಸೆಕ್ಟರ್ ಬರೋದಾದ್ರೆ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ನಾವೇನಾದ್ರೂ 10 ಲಕ್ಷದ ಒಳಗಡೆ ಠೇವಣಿ ಇಡೋದಾದ್ರೆ ಅದಕ್ಕೆ ಪ್ಯಾನ್ ನಮೂದಿಸುವಂತದ ಅಗತ್ಯ ಕೂಡ ಇರೋದಿಲ್ಲ. ಈ ತರದ ಹಲವು ಬದಲಾವಣೆಗಳು ಈಗ ತರೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನು ಒಂದು ಖುಷಿಯ ವಿಚಾರ ಏನು ಅಂತಂದ್ರೆ ರೈತರು ಮತ್ತು ಭೂಮಾಲೀಕರಿಗೆ ವಿಷಯಕ್ಕೆ ಬರೋದಾದ್ರೆ ರೈತರು ಮತ್ತು ಭೂಮಾಲೀಕರಿಂದ ಏನಾದ್ರು ಸರ್ಕಾರ ಭೂಮಿ ವಶಪಡಿಸಿಕೊಳ್ಳೋದಾದ್ರೆ ಅಂತಹ ಸಮಯದಲ್ಲಿ ಅವರಿಗೆ ತೆರಿಗೆ ವಿನಾಯಿತಿ ಸಿಗುತ್ತೆ. ಇನ್ನು ಅದರ ಜೊತೆಗೆ ಉದ್ಯೋಗಿಗಳು ಏನಾದರೂ ಅಂಗವೈಕಲ್ಯದಿಂದ ಉದ್ಯೋಗದಿಂದ ಹೊರಗೆ ಉಳಿದಂತ ಸಂದರ್ಭದಲ್ಲಿ ಅವರಿಗೆ ಕೂಡ ತೆರಿಗೆಯಿಂದ ವಿನಾಯಿತಿ ಸಿಗುತ್ತೆ. ಇನ್ನು ಸೈನಿಕರು ಕೂಡ ಅಂಗವೈಕಲ್ಯದಿಂದ ಏನಾದರೂ ಹೊರಗಡೆ ಉಳಿಯುವಂತಹ ಸಂದರ್ಭದಲ್ಲಿ ಅವ್ರಿಗೆ ಸಿಗತಕ್ಕಂಥ ಸೌಲಭ್ಯಗಳಿಗೂ ಕೂಡ ತೆರಿಗೆ ವಿನಾಯಿತಿ ಸಿಗುವಂತ ಚಾನ್ಸಸ್ ಇದೆ ಸಚಿನ್. ಅದರ ಜೊತೆಗೆ ಈಗ ಜನಸಾಮಾನ್ಯರು ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ ಎಲ್ಲದರ ಮೇಲೂ ಹಾಲಿನ ದರ, ನೀರಿನ ದರ, ಇತ್ತೀಚೆಗೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಕಾರಣದಿಂದಾಗಿ ಗ್ಯಾಸ್ ಅಂದ್ರೆ ಅಡಿಗೆ ಅನಿಲ ದರ ಹೆಚ್ಚಾಯಿತು, ಕಮರ್ಷಿಯಲ್ ಗ್ಯಾಸ್ ಹೆಚ್ಚಾಯಿತು, ಅದ್ರ ಜೊತೆಗೆ ಪೆಟ್ರೋಲ್ ಕೂಡ ದುಬಾರಿ ಆಯಿತು, ಹಾಲಿನ ದರ ಹೆಚ್ಚಾಯಿತು. ಇದೆಲ್ಲದರ ಜೊತೆಗೆ ಅನೇಕ ದಿನೋಪಯೋಗಿ ದಿನಬಳಕೆಯ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಇದೆಯೇ ವಿನಃ ನಮ್ಮ ಸ್ಯಾಲರಿಯಲ್ಲಿ ಹೆಚ್ಚಾಗ್ತಾ ಇಲ್ಲ. ಅಂದ್ರೆ ನಾವು ದುಡಿತಾ ಇರ್ತಕ್ಕಂಥ ಸಂಬಳ ಮಾತ್ರ ಸೇಮ್ ಇದೆ, ಅದ್ರ ಬಿಟ್ಟೆ ಬೇರೆಲ್ಲ ಒಂದು ಅಗತ್ಯ ವಸ್ತುಗಳು ಕೂಡ ಬೆಲೆ ಹೆಚ್ಚಾಗ್ತಾ ಇದೆ, ನಮ್ಮ ಸಂಬಳ ಹೆಚ್ಚಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಅಳಲು ಕೂಡ ಸಾರ್ವಜನಿಕರಲ್ಲಿ ಇದೆ ಸಚಿನ್. ಇದೀಗೆ ಮುಂದುವರೆದ್ರೆ ಇನ್ನು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಗಳಿಗೆ ತೆರಿಗೆ ಹೆಚ್ಚಿಸ್ಕೋತಾ ಹೋದ್ರೆ ಜನಸಾಮಾನ್ಯರಿಗೆ ನಿಜಕ್ಕೂ ಏನೋ ಒಂಥರ ಗಾಯದ ಮೇಲೆ ಬರೆ ಬಿದ್ದಂತಾಗುತ್ತೆ ಸಚಿನ್. ಧನ್ಯವಾದ ನಾಗೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.